ಮನೆಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಎಂದರೆ ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಅಡುಗೆ ಮನೆಯ ಹತ್ತಿರ ಮೂತ್ರ ಮಾಡುವುದು, ಸಂಜೆ ದೇವರ ಮನೆಯಲ್ಲಿ ದೀಪ ಹಚ್ಚದೇ ಇರುವುದು, ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿದ್ದರೂ ಅದನ್ನು ಸರಿ ಮಾಡದೇ ಇರುವುದು, ಉಪ್ಪು, ಹುಣಸೆಹಣ್ಣು, ಮೊಸರು ಇವೆಲ್ಲ ಸಂಜೆ ಹೊತ್ತು ಸಾಲ ಕೊಡುವುದು, ಮನೆಯಲ್ಲಿ ಜೇಡರ ಬಲಿ ಕಟ್ಟಿದ್ದರೂ ತೆಗೆಯದೆ ಹಾಗೇ ಬಿಡುವುದು, ಯಾವಾಗಲೂ ಬೇರೆಯವರ ಹತ್ತಿರ ಪದೇ ಪದೇ ಏನನ್ನಾದರೂ ತೆಗೆದುಕೊಳ್ಳುವುದು, ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುವುದು, ಹರಿದ ವಸ್ತುಗಳನ್ನು ಧರಿಸುವುದು, ಒಡೆದಿರುವ ಕನ್ನಡಿಯನ್ನು ನೋಡಿಕೊಳ್ಳುವುದು, ನಿಮ್ಮ ಹಲ್ಲನ್ನು ಸುಮ್ಮನೆ ನೀವೇ ಕಚ್ಚುವುದು. ಈ ತರಹದ ಅಭ್ಯಾಸಗಳನ್ನು ಬಿಡುವುದರಿಂದ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.